ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸ್ನೇಹಿತನ ಹೆಂಡತಿಯನ್ನೇ ಹಾರಿಸಿಕೊಂಡು ಹೋದ ಭೂಪ 2 ಮಕ್ಕಳನ್ನ ಬಿಟ್ಟು ಗಂಡನ ಸ್ನೇಹಿತನ ಜೊತೆ ಆಂಟಿ ಎಸ್ಕೇಪ್ ಆಗಿದ್ದಾಳೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಶಿಕಾರಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸ್ನೇಹಿತನ ಹೆಂಡತಿಯನ್ನೇ ಹಾರಿಸಿಕೊಂಡು ಹೋಗಿದ್ದಾನೆ ಇಲ್ಲೊಬ್ಬ ಭೂಪ. 2 ಮಕ್ಕಳನ್ನ ಬಿಟ್ಟು ಗಂಡನ ಸ್ನೇಹಿತನ ಜೊತೆ ಆಂಟಿ ಎಸ್ಕೇಪ್ ಆಗಿದ್ದಾಳೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಶಿಕಾರಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಪವಿತ್ರ ಮತ್ತು ಏಸುದಾಸ್ ಓಡಿ ಹೋಗಿರುವ ಜೋಡಿಗಳು. ಮದುವೆಯಾಗಿ ಫೋಟೋ ಕಳಿಸಿದ್ದಾರೆ ಪವಿತ್ರ ಮತ್ತು ಏಸುದಾಸ್. ಫೋಟೋ ನೋಡಿ ಶಾಕ್ ಆಗಿದ್ದಾರೆ ಕುಟುಂಬಸ್ಥರು. ಒಂದ್ ಕಡೆ ಪವಿತ್ರ ಗಂಡ ಮಕ್ಕಳು ಕಂಗಾಲಾಗಿದ್ದಾರೆ, ಮತ್ತೊಂದ್ ಕಡೆ ಗಂಡ ಬೇಕು ಅಂತಿದ್ದಾರೆ ಏಸುದಾಸ್ ಪತ್ನಿ. ಮಕ್ಕಳೊಂದಿಗೆ ವಿಡಿಯೋ ಮಾಡಿ ವಾಪಸ್ ಬರುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಓಡಿ ಹೋಗಿರೋ ಇಬ್ಬರಿಗೂ ಕೂಡ ಮದುವೆ ಆಗಿ 2 ಮಕ್ಕಳಿವೆ. ಮಕ್ಕಳನ್ನ ಬಿಟ್ಟು ಓಡಿ ಹೋಗಿರೋ ಜೋಡಿ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪವಿತ್ರ ಮತ್ತು ಏಸುದಾಸ್ ವಿರುದ್ಧ ದೂರು ದಾಖಲಾಗಿದೆ. ಈಗಿನ ಕಾಲದಲ್ಲಿ ಈ ರೀತಿಯ ಇನ್ಸಿಡೆಂಟು ತುಂಬಾನೇ ಆಗ್ತಿದೆ ನೋಡಿ. ಸ್ನೇಹಿತನ ಹೆಂಡತಿಯನ್ನ ಹಾರಿಸ್ಕೊಂಡು ಹೋಗಿದ್ದಾನೆ ಇಲ್ಲೊಬ್ಬ. ಇನ್ನು ಅವನಿಗೂ ಕೂಡ ಮದುವೆ ಆಗಿದೆ, ಈಕೆಗೂ ಕೂಡ ಮದುವೆ ಆಗಿ 2 ಮಕ್ಕಳಿದೆ. ಇನ್ನು ಆತನಿಗೂ ಕೂಡ ಮದುವೆ ಆಗಿ 2 ಮಕ್ಕಳಿದೆ. ಪವಿತ್ರ ಮತ್ತು ಏಸುದಾಸ್ ಓಡಿ ಹೋಗಿರೋ ಜೋಡಿಗಳು. ಮದುವೆ ಆಗಿ 10 ವರ್ಷ ಆಗ್ತಿದೆ. ಇದು ನಮ್ಮ ಯಜಮಾನ್ರು. ನಾವೆಲ್ಲ 10 ವರ್ಷದಿಂದ ತುಂಬ ಚೆನ್ನಾಗಿದ್ದು ಇದ್ದಕ್ಕಿದ್ದಂತೆ ಇವಳು ನಮ್ಮ ಲೈಫಲ್ಲಿ ಬಂದು ತುಂಬ ಇದು ಮಾಡಿ ಇವರಿಬ್ಬರು ಹಿಡ್ಕೊಂಡು ಹೋಗವ್ರೆ. ನಾವು ಅವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೀವಿ. ಮಕ್ಕಳೆಲ್ಲ ಅನಾಥಾಗ್ಬಿಟ್ಟಿದೆ. ಎಲ್ಲಿದ್ರು ಇವ್ರನ್ನ ಕಳಿಸ್ಬೇಕು, ನಮ್ಮ ನ್ಯಾಯ ಸಿಗ್ತಿಲ್ಲ. ನಮ್ಮ ನ್ಯಾಯ ಕೊಡಿಸಿ. 4 ತಿಂಗಳಿಂದ ಈ ಥರ ಆಗ್ತಿದೆ. ನಾವು ಹೇಳೋಕ್ಕೋದ್ರೆ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ. ಅದಕ್ಕೆ ನಮಗೆಲ್ಲ ಹೊಡೆದ್ಬಿಟ್ಟು ಊರಿಂದ ನಮ್ಮ ಮನೆಯಿಂದ ನಮ್ಮ ಅಣ್ಣನ ಮನೇಲಿ ಕಳಿಸ್ಬಿಟ್ಟು ತಲೆಯೆಲ್ಲ ಏಡ್ ಬಂದುಬಿಟ್ಟಿತ್ತು. ಆಸ್ಪತ್ರೆ ತೋರಿಸಿ ಬರೋಷ್ಟರಲ್ಲಿ ಇವರಿಬ್ಬರು ಓಡೋಗ್ಬಿಟ್ಟವ್ರೆ. ಎಲ್ಲಿ ಏನಂತ ನೋಡಿಬಿಟ್ಟು ಕಂಪ್ಲೇಂಟ್ ಹಾಕೋಕೆ ಹೋದರೆ ಯಾರು ನಮಗೆ ನ್ಯಾಯ ಕೊಡಿಸ್ತಿಲ್ಲ, ಕಂಪ್ಲೇಂಟ್ ತಗೋತಿಲ್ಲ ಅವರು. ಈ ಫೋಟೋ ಅವರೇ ಕಳಿಸಿದ್ದು ಗ್ರೂಪಲ್ಲಿ, ನಮ್ಮೂರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವೆಲ್ಲ ನೋಡಿದ್ದೀವಿ. ಕಳಿಸ್ಬಿಟ್ಟು ಸಡನ್ಲಿ ಡಿಲೀಟ್ ಮಾಡಿಬಿಟ್ಟವ್ರೆ. ನಾವಿಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ, ಊರ ಕಡೆ ಬರೋಲ್ಲ ಹಂಗೆ ಹಿಂಗೆ ಅಂತವ್ರೆ. ಈಗ ನಮಗೆ ನ್ಯಾಯ ಕೊಡಿಸಿ ನಮ್ಮ ಗಂಡ ನಮಗೇನೋ ಸಿಗಲಿ. ಇವರು ಅವ್ರ ಗಂಡನ ಹತ್ರ ಹೋಗಬೇಕು. ನಮ್ಮ ಮಕ್ಕಳೆಲ್ಲ ಅನಾಥಾಗ್ಬಿಟ್ಟವ್ರೆ. ಮದುವೆ ಆಗಿ 10 ವರ್ಷ ಆಗ್ತಿದೆ. ಇದು ನಮ್ಮ ಯಜಮಾನ್ರು. ನಾವೆಲ್ಲ 10 ವರ್ಷ